ನಮಸ್ತೆ. ಇಂದಿನ ಜೀವನ ಶೈಲಿಯಲ್ಲಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡುಬರುವ ಒಂದು ಸಮಸ್ಯೆ ಕೂದಲು ಉದುರುವಿಕೆ. ಕೂದಲು ಉದುರುವಿಕೆಯನ್ನು ತಡೆದು ಉದುರಿದ ಕೂದಲನ್ನು ಮತ್ತೆ ಬೆಳೆಯೋದಕ್ಕೆ ಸಹಾಯ ಮಾಡುವಂತಹ ಕರ್ಬೇವಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನು ಬಳಸಿ ಹೆಲ್ದಿ ಲಡ್ಡುಗಳನ್ನು ತಯಾರಿಸೋಣ. ಈ ಲಡ್ಡುಗಳನ್ನು ತಯಾರಿಸೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಮುಷ್ಟಿಯಷ್ಟು ತಾಜಾ ಕರ್ಬೇವಿನ ಎಲೆಗಳು, ಅರ್ಧ ಬಟ್ಟಲಷ್ಟು ನುಗ್ಗೆ ಸೊಪ್ಪು, ಒಂದು ಬಟ್ಟಲಷ್ಟು ಮಖಾನ, ಅರ್ಧ ಬಟ್ಟಲಷ್ಟು ಫ್ಲ್ಯಾಕ್ಸ್ ಸೀಡ್ಸ್, ಅರ್ಧ ಬಟ್ಟಲಷ್ಟು ಪಂಪ್ಕಿನ್ ಸೀಡ್ಸ್, ಒಂದು ಮುಷ್ಟಿಯಷ್ಟು ಬಾದಾಮಿ, 2 ಟೀ ಸ್ಪೂನಷ್ಟು ಎಳ್ಳು, 1 ಟೇಬಲ್ ಸ್ಪೂನಷ್ಟು ಸೋಂಪಿನ ಕಾಳುಗಳು, 6 ಖರ್ಜೂರ ಮತ್ತು 1 ಟೀ ಸ್ಪೂನಷ್ಟು ಹಸುವಿನ ತುಪ್ಪ. ಲಡ್ಡುಗಳನ್ನು ತಯಾರಿಸೋದಕ್ಕೆ ಮೊದಲು ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಬಾಣಲೆ ಬಿಸಿಯಾದ ಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ, ತುಪ್ಪ ಸಹ ಬಿಸಿಯಾದ ಮೇಲೆ ಅದಕ್ಕೆ ಬಾದಾಮಿಯನ್ನು ಸೇರಿಸಿ, ಬಾದಾಮಿಯ ಹಸಿ ವಾಸನೆ ಹೋಗಿ ಒಳ್ಳೆ ಅರೋಮಾ ಬರುವವರೆಗೂ ಇವುಗಳನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಬಾದಾಮಿಯಲ್ಲಿ ಹೆಲ್ದಿ ಫ್ಯಾಟ್ಸ್ ಮತ್ತು ಅಮೈನೋ ಆ್ಯಸಿಡ್ಸ್ ಸಮೃದ್ಧವಾಗಿ ಇರೋದ್ರಿಂದ ಇದು ಕೆರಾಟಿನ್ ಪ್ರೊಡಕ್ಷನ್ಗೆ ಸಹಾಯ ಮಾಡುತ್ತೆ. ನಂತರ ಪಂಪ್ಕಿನ್ ಸೀಡ್ಸನ್ನು ಸಣ್ಣ ಉರಿಯಲ್ಲೇ ಬಿಸಿ ಮಾಡ್ಕೊಳ್ಳೋಣ. ಇವುಗಳಲ್ಲಿ ಜಿಂಕ್, ಮೆಗ್ನೀಷಿಯಮ್ ಮತ್ತು ಐರನ್ ಕಂಟೆಂಟ್ ಹೇರಳವಾಗಿ ಇರೋದ್ರಿಂದ ಇದು ಕೂದಲು ಉದುರುವಿಕೆಯನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಸಹಾಯ ಮಾಡುತ್ತೆ. ನಂತರ ಅದೇ ಬಾಣಲೆಗೆ ಮಖಾನವನ್ನು ಸೇರಿಸಿ ಮಖಾನ ಕ್ರಿಸ್ಪಿ ಆಗುವವರೆಗೆ ಬಿಸಿ ಮಾಡ್ಕೊಳ್ಳೋಣ. ಇವುಗಳಲ್ಲಿ ಪ್ರೋಟೀನ್ಸ್ ಸಮೃದ್ಧವಾಗಿ ಇರೋದ್ರಿಂದ ಇದು ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ನಂತರ ಫ್ಲ್ಯಾಕ್ಸ್ ಸೀಡ್ಸನ್ನು ಚಟಪಟ ಅನ್ನುವವರೆಗೆ ಬಿಸಿ ಮಾಡ್ಕೊಳ್ಳೋಣ. ಇವುಗಳಲ್ಲಿ ಹೆಲ್ದಿ ಫ್ಯಾಟ್ಸ್ ಇರೋದ್ರಿಂದ ಇದು ಕೂದಲಿನ ಟೆಕ್ಸ್ಚರನ್ನು ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಂತರ ಎಳ್ಳನ್ನು ಸೇರಿಸಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಎಳ್ಳಿನಲ್ಲಿ ಕಬ್ಬಿಣದ ಅಂಶ ಇರೋದ್ರಿಂದ ಇದು ಕೂದಲು ಉದುರುವಿಕೆಯನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಲಡ್ಡುಗಳಿಗೆ ಒಂದೊಳ್ಳೆ ಅರೋಮ ಕೊಡೋದಕ್ಕೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯವಾಗುವ ಸೋಂಪಿನ ಕಾಳುಗಳನ್ನು ಸಹ ಸ್ವಲ್ಪ ಬಿಸಿ ಮಾಡಿ ತಗೊಳ್ಳೋಣ. ನಂತರ ಕರ್ಬೇವಿನ ಸೊಪ್ಪನ್ನು ಬಾಣಲೆಗೆ ಹಾಕಿ ಸಣ್ಣ ಉರಿಯಲ್ಲಿ 2 ನಿಮಿಷ ಇದನ್ನು ಚೆನ್ನಾಗಿ ನೀರಿನ ಅಂಶ ಹೋಗುವ ಹಾಗೆ ಹುರ್ಕೊಳ್ಳೋಣ. ನಂತರ ಇದಕ್ಕೆ ನುಗ್ಗೆ ಸೊಪ್ಪಿನ ಎಲೆಗಳನ್ನು ಸಹ ಸೇರಿಸಿ ಚೆನ್ನಾಗಿ ಇನ್ನೊಂದು ನಿಮಿಷ ಸಣ್ಣ ಉರಿಯಲ್ಲೇ ಬಿಸಿ ಮಾಡ್ಕೊಳ್ಳೋಣ. ಕೈಯಿಂದ ಪ್ರೆಸ್ ಮಾಡಿದಾಗ ಪುಡಿ ಆಗುವ ರೀತಿ ಸಣ್ಣ ಉರಿಯಲ್ಲೇ ಇದನ್ನು ಹುರ್ಕೋಬೇಕು. ಇವುಗಳಲ್ಲೂ ಸಹ ಕಬ್ಬಿಣದ ಅಂಶ ಹೇರಳವಾಗಿ ಇರೋದ್ರಿಂದ ಇದು ಕೂದಲು ಉದುರುವಿಕೆಯನ್ನು ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಕೊನೆಯಲ್ಲಿ ಬೀಜ ತೆಗೆದ ಖರ್ಜೂರಗಳನ್ನು ಬಿಸಿಯಾದ ಬಾಣಲೆಗೆ ಸೇರಿಸಿ 1 ನಿಮಿಷ ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡ್ತಾ ಹುರ್ಕೊಳ್ಳೋಣ. ಕಬ್ಬಿಣದಲ್ಲ ಅಂಶಗಳು ಈ ಒಂದು ಖರ್ಜೂರದಲ್ಲಿ ಹೇರಳವಾಗಿ ಇರೋದ್ರಿಂದ ಇದು ಕೂದಲು ಉದುರುವುದನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಇದು ನಮ್ಮ ಲಡ್ಡುಗಳಿಗೆ ಒಂದು ಬೈಂಡಿಂಗ್ ಹಾಗೆ ಸ್ವೀಟ್ನಿಂಗ್ ಏಜೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ಈಗ ಸ್ಟೌವನ್ನು ಆಫ್ ಮಾಡಿ ಮೊದಲು ಉರಿದಂತಹ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಈ ರೀತಿ ಪುಡಿ ಮಾಡ್ಕೊಳ್ಳೋಣ. ನಂತರ ಡೇಟ್ಸನ್ನು ಸೇರಿಸಿ ಈ ರೀತಿಯಾಗಿ ಇನ್ನೂ ಅರ್ಧ ನಿಮಿಷ ಮಿಕ್ಸರ್ ಮಾಡಿದಾಗ ಲಡ್ಡುಗಳ ಮಿಶ್ರಣ ತಯಾರಾಗುತ್ತೆ. ಈ ಲಡ್ಡುಗಳನ್ನು ಅಡುಗೆ ಮಾಡೋದಕ್ಕೆ ಬರದೇ ಇರೋರು ಸಹ ಆರಾಮವಾಗಿ ತಯಾರಿಸಬಹುದು. ಇಲ್ಲಿ ನಾನು ಕೈಗೆ ಯಾವುದೇ ರೀತಿಯ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಕೊಂಡಿಲ್ಲ. ಇದು ಎಳ್ಳು, ಫ್ಲ್ಯಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಮತ್ತು ಬಾದಾಮಿಯಲ್ಲಿ ಇರ್ತಕ್ಕಂಥ ನ್ಯಾಚುರಲ್ ಫ್ಯಾಟ್. ಈ ಒಂದು ಲಡ್ಡುಗಳನ್ನು ನಾವು ಸ್ವಲ್ಪ ನಿಮಿಷ ಆದಮೇಲೂ ಕೂಡ ತಯಾರಿಸ್ಬೋದು. ಬೆಲ್ಲ ಅಥವಾ ಸಕ್ಕರೆಯನ್ನು ಬಳಸಿದಾಗ ಲಡ್ಡಿನ ಮಿಶ್ರಣ ಗಟ್ಟಿಯಾಗೋಗುತ್ತೆ. ಇದು ಆ ರೀತಿಯಾಗಿ ಗಟ್ಟಿ ಆಗೋದಿಲ್ಲ. ಈ ಲಡ್ಡಿನ ತಯಾರಿಕೆಯಲ್ಲಿ ಬಳಸಿರುವ ಎಲ್ಲ ಸಾಮಗ್ರಿಗಳನ್ನು ಸಣ್ಣ ಉರಿಯಲ್ಲೇ ಬಿಸಿ ಮಾಡೋದ್ರಿಂದ ಲಡ್ಡುಗಳ ಒಂದು ಶೆಲ್ಫ್ ಲೈಫನ್ನು ಇಂಪ್ರೂವ್ ಮಾಡಬಹುದು. ಈ ಲಡ್ಡುಗಳನ್ನು ನಾವು ಆರಾಮವಾಗಿ ರೂಮ್ ಟೆಂಪ್ರೇಚರಲ್ಲಿ 1 ತಿಂಗಳವರೆಗೆ ಶೇಖರಿಸಿಟ್ಟು ತಿನ್ನಬಹುದು. ಈ ಲಡ್ಡುಗಳು ಕೇವಲ ಕೂದಲ ಒಂದು ಆರೋಗ್ಯಕ್ಕಲ್ಲದೆ ನಮ್ಮ ಬೋನ್ ಆರೋಗ್ಯಕ್ಕೂ ಕೂಡ ತುಂಬ ಸಹಾಯಕಾರಿ. ಇದು ಬೋನ್ನ ಒಂದು ಡೆನ್ಸಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ನಾವು ಬಳಸಿದಂತಹ ಎಲ್ಲ ಸಾಮಾನುಗಳ ಕ್ವಾಂಟಿಟಿಗೆ ನನಗಿಲ್ಲಿ ಈ ಸೈಜಿನ 24 ಲಡ್ಡುಗಳು ತಯಾರಾಯಿತು. ಮಕ್ಕಳಿಗೆ ಪ್ಯಾಕ್ಗಳಲ್ಲಿ ಸಿಗುವಂತಹ ಜಂಕ್ ಫುಡ್ಗಳನ್ನು ತೆಕ್ಕೊಡುವ ಬದಲು ಈ ರೀತಿಯ ಒಂದು ಹೆಲ್ದಿ ಲಡ್ಡುಗಳನ್ನು ಸ್ನ್ಯಾಕ್ಸ್ ಬಾಕ್ಸ್ಗೆ ಇಡೋದ್ರಿಂದ ಮಕ್ಕಳ ಒಂದು ಇಮ್ಯೂನ್ ಪವರ್ ಕೂಡ ಇಂಪ್ರೂವ್ ಆಗುತ್ತೆ. ಈ ಒಂದು ಲಡ್ಡುಗಳನ್ನು ನೀವು ಸಹ ನಿಮ್ಮ ಮನೆಗಳಲ್ಲಿ ಪ್ರಯತ್ನಿಸಿ. ವಂದನೆಗಳು.